ಮಾತಿನಿಮ್ನಗೆ ನುಡಿಯು ಮಾತಿನಿಮ್ ಹಾಗೆ ಕೊಲೆಯು. ಹೌದು. ಮಾತಿನಿಮ್ನಗೆ ನುಡಿಯು ಮಾತಿನಿಮ್ ಹಾಗೆ ಕೊಲೆಯು. ಹೌದಲ್ರಿಪ್ಪ, ಹೌದು. ಲೋಕದಳು ಮಾತೇ ಮಾಣಿಕ್ಯ ಅಂತ ಹೇಳಿದ್ರು ಮಹಾತ್ಮರು. ಹೌದಲ್ರಿಪ್ಪ. ಎಷ್ಟು ತ್ರಾಸು ಮಾಡ್ಕೊಳ್ಕತ್ತೀರಿ, ತ್ರಾಸು ಮಾಡ್ಕೊಳ್ಳೋ ಹರಕತ್ ಏನದ? ಛೇ 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 ಛೇ, ಕೇಳಬಾರ್ದು ಹೈರಾಣ, ಕೇಳಬಾರದು. ಥೋ 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 ಥೋ. ಅಲ್ಲ, ಹಾ, ಇಲ್ಲ ರತ್ನಾಪುರದಾಗೆ ಫಸ್ಟ್ ಕೂಡಿರಿ, ಏನಾದರೂ ಗುದುಮುರುಗಿ ಮಾಡಿ ಕೆಲಸ ಮಾಡ್ತೇವೆ ಅನ್ನೋದು ತಲೆಯಾಗಿದ್ರ ತೆಗಿರದ ಮೊದಲ. ತಲೆಯಾಗ ಜೇರ್ ಕರ್ತ ಇದ್ರ ತಲೆಯಾಗ ಇತ್ತು ಅಂದ್ರೆ ಅದು ಹುಡುಗರು ಸ್ವಚ್ಛ ಆಗಿ ಇದ್ದಿತ್ತಿಲ್ಲದ್ರೆ ಏನಿಲ್ಲ, ಇತ್ತಂದ್ರಿ ಅಲ್ರಿ. ಯಾಕೆ ಈ ಮಾತು ಹೇಳ್ತೀನಂದ್ರ, ಯಾಕ್ರಿಪ್ಪ? ನಾವು ನಿಮಗತ್ತಲೇ ಭಾಳ ಒತ್ತು ಕೊಟ್ಟು ಮಾತಾಡುದಿಲ್ಲ. ಏನ್ ಹೇಳಬೇಕು? ಒಂದು ನುಡಿ ಹಾಡಿ ಆ ನುಡಿ ಒಳಗೆ ಒಂದು ದುರ್ಯೋಧನನ ಗುಣವನ್ನ ವರ್ಣನೆ ಮಾಡಿ ಈ ಜಗತ್ತಿನೊಳಗ ದುರ್ಯೋಧನ ಅಂತ ಹೆಸರು ಯಾರ ಇಟ್ಟಾರೇನೋ ಅಂತ ಕೇಳ್ಯಾರ. ಕೇಳ್ಯಾರಪ್ಪ, ಎಲ್ಲರೂ ಯಾರು ಇಟ್ಟಾರೇನು ದುರ್ಯೋಧನ ಅಂತ ಹೆಸರ? ನಾವು ಅದೇ ಹೇಳಿದೇವ್ರಿ. ಮತ್ತ ದುರ್ಯೋಧನ ಅಂತ ಯಾರ ಹೆಸರು ಈ ಜಗತ್ತಿನೊಳಗ ಇಟ್ಟಾರನು ಅಂತ ಕೇಳ್ತಾರ. ಇಲ್ಲೇ ಬಹಳ ಸನಿಲ್ಲ, ಅಥಣಿ ತಾಲೂಕದ ಮಗ್ಗಲ ಕಾಗೋಡ. ಕಾಗೋಡದ MLA ಈಗ ಸದ್ಯ ದುರ್ಯೋಧನ ಐವಳ್ಳಿ. ಈ ಸತ್ತ ರಾಯಭಾಗಲ್ಲ, ರಾಯಭಾಗ ತಾಲೂಕದ ಅದು MLA ಈಗ ಸದ್ಯ ದುರ್ಯೋಧನ ಅಂತ ಹೇಳಿದನ. ಅವನ ಹೆಸರು ಯಾಕೆ ದುರ್ಯೋಧನ ಇಟ್ರು ಹೇಳ. ಮತ್ತೆ ಇನ್ನೊಂದ್ರಿ ಸರ, ಡೋಣಜ ಮೂಲ ಮಠ ಒಳಗೆ ದುರ್ಯೋಧನ ಪೂಜಾರ ಅಂತೇಳಿ ಅವ್ರನ್ನ ಗುರ್ತೈತ್ರಿಪ್ಪ. ನಿಮ್ಮ ಮಾಧವಲಿಂಗನ ಪೂಜಾರಿ ಅವರೇ, ಪೂಜೆ ಮಾಡವ್ರೆ 10-20 ವರ್ಷ ನನ್ನ ಜೋಡಿ ಮಾತಾಡಿ ಹಾಡಿದವರ ಹೆಸರೇ ದುರ್ಯೋಧನ ಅದ. ಅದಾರಿಪ್ಪ, ಅವ್ರಿಗೆ ಪರಿಚಯದವ್ರು ಅದಾರ. ವಿಷಯ ವಿಷಯನೇ ಇರಬೇಕು. ಯಾಕ್ರಿಪ್ಪ ಹಿಂಗ್ಯಾಕ್ ವಿಷಯ ಬಿಟ್ಟು ಎಕಾಡಿ ದಾಟಬಾರ್ದು. ಹಿಂಗ್ಯಾಕ್ ಮಾಡ್ತಾರೆ? ಯಾರಕಂದ್ರಪ್ಪ ಇಂದ ನಾ ಹೇಳೇನೆ ನಿಮಗೆ, 6-7 ತಲೆಮಾರದಿಂದ ಬಂದು ಇಲ್ಲಿ ಯಾಕೆ ಬೇಡಲಕತ್ತೀರಿ ಅಂತ ಕೇಳೀನಿ. ಹೌದು, ಹಿಂದೆ ಬೇಡಿಲ್ಲ, ಹೌದು. ಇಲ್ಲಿ ಯಾಕೆ ಬೇಡಲಕತ್ತೀರಿ ಅಂತ ಕೇಳಾಕತ್ತೀನಿ. ಏನ್ ಹೇಳ್ತಾರಪ್ಪ? ಪಾಂಡವರಾಜ ಸಣ್ಣವನೇ ಅದಾನ, ನಾವು ಒಪ್ಕೋತೇವೆ. ಅವನ ಮಗನಿಗೆ ಹಿಂಗೆಲ್ಲ ನೀ ರಾಜ ನೋಡಿಕೊಂಡು ಹೋಗತ್ ಹೇಳಿ ಯಾಕೆ ಹೇಳಿಲ್ಲ? ರಾಜ ನೋಡಿಕೊಂಡು ನಾ ಹೋಗ್ತೀನಿ ದುರ್ಯೋಧನ, ನೀ ಸಿಂಹಾಸನದ ಮ್ಯಾಲ ರಾಜನಾಗಿ ಕೊಂಡ್ರು ಹೊತ್ತ ಯಾವ ಕೃಷ್ಣ ಹೇಳ್ದೋ ಧರ್ಮ ಹೇಳ್ದೋ ಮುಂದಿನ ಸಂದಿ ಹೇಳತ್ತೀರಿ? ಹೇಳ್ರಿಪ್ಪ ಸರ್, ಕೇಳ್ತಾರೆ. ನೀವು ಗಪ್ಪ ಕುಂಡ್ರಬೇಡ್ರಿ. ಯಾವ ಕೃಷ್ಣ ಹೇಳ್ದೋ ಧರ್ಮ ಹೇಳ್ದೋ? ನಿಮ್ಮಪ್ಪ ಸಿಂಹಾಸನದ ಮೇಲೆ ಕೂತು ರಾಜ್ಯ ಆಳ್ಯಾನ. ನಮ್ಮಪ್ಪ ಅವ ಹೇಳ್ದಂಗೆ ಕೇಳಿ ಇಡೀ ರಾಜ್ಯದ ಕಾರ್ಬಾರ ಮಾಡ್ಯಾನ. ಹಂಗ ಸಿಂಹಾಸನದ ಮೇಲೆ ನೀನೇ ಕೊಂಡ್ರು, ಅಧಿಕಾರ ನಿನಗಾಗಿರ್ಲಿ, ನಾವು ನಿನ್ನ ಕೈಯಾಗ ಕೆಲಸ ಮಾಡ್ತೇವಂತ ಯಾರು ನೀವು 5 ಮಂದಿ ಒಳಗೆ ಹೇಳಿದ್ರು ಯಾನ ನಿಮ್ಮ ಪರಮಾತ್ಮ ಹೇಳ್ದ ನನಗೆ ಹೇಳ. ಬಂದದ ಜಗಳ ಗಾದಿ ಕಾಲಾಗ ಇಲ್ಲೇ ಐತ್ ನೋಡ್ರಿಪ್ಪ.
ಬಂಧದ ಜಗಳ ದೊಡ್ಡ ಅನುಸಾರ ಕಾಲಾಗ ಹೌದು ಮತ್ತೆ ಎದ್ರ ಕಾಲಾಗಿಲ್ಲ ಜಗಳ. ಹೌದು ಇಟ್ಟೆಲ್ಲ ಹೇಳಿದಿ. ಇಟ್ಟೆಲ್ಲ ಹೇಳು ಮುಂದ ಪಗಡಿ ಆಟ ಆಡ್ಲಿಕ್ಕೆ ಕರೆದ. ಹೌದು ಶಕುನಿ ತಂದೆ ಸುಬಲನ ಎಲುವುಗಳಿದ್ದು. ಹೌದು ಗೊತ್ತಿತ್ತಿಲ್ಲ. ಹಾ ತುತ್ತು ಕಿನಾಗ ಹೋಗ್ತೀವೇನೆ, ಹಾ ತುತ್ತ ಬಾಯಾಗ ಬಿಟ್ಟು ಕಿನಾಗ ಹೋಗ್ತೀವೇನೆ. ಹಾ ಕೈ ನಿಮ್ಮನೆ ನೀವು ಧರ್ಮ ಅಂತಾರಲ್ಲ, ಜೂಜ್ ಆಡುದಂದ್ರೆ ಕೆಟ್ಟ ಹೌದಲ್ಲ ಅದ. ನಿಮಗೆ ಗುರ್ತಾಗಲಿಲ್ಲ ನಾ ಕರಿತೀನಿ, ಹಾ ನಾವು ಬಾತೇವು. ನಾ ಬಾತೀನಿ. ನಿನಗೇನು ಬ್ಯಾನ್ ಆಗಿತ್ತು? ನಿಮಗ್ ಗುರ್ತಾಗಲಿಲ್ಲನು? ನಿನ್ನ ಬಾಯಿ ಹೊಲದಿತ್ತೇನು? ಅಟ್ಟಲ್ಲ, ಹಾ ಎಲ್ಲ ಇದ್ದದ್ದ ಸಂಪತ್ತು ಮುತ್ತು ರತ್ನ ಭೂಮಿ ಸೀಮೆ ಎಲ್ಲ ಹಚ್ಚಿ ಸೋತು ಎಲ್ಲ ಹೊಂಟ್ರು ಬಿಡಲ್ರಿ. ಕೈ ಹಿಡಿದ ಹೆಂಡತಿನ ಪಣಾಕ್ ಹಸ್ತಿರಿ ಅಂದ್ರೆ ನಿಮ್ಮಂತ ದುಷ್ಟ ಜಗತ್ತಿನಾಗ ಯಾರದಾರ? ನೀವೇ ವಿಚಾರ ಮಾಡ್ಕೊ. ಹೊಡ್ರಿ ನೀವು. ಹಾ ಕೈ ಹಿಡಿದ ಹೆಂಡತಿನ ಒಯ್ದು ಅಗ್ನಿ ಸಾಕ್ಷಿಯಾಗಿ ಗೆದ್ದು ತಂದಂತ ದ್ರೌಪದಿ 5 ದಿವಸ ಹೊರಗದಾಳಕ್ಕಿ, ಹಾ ಮುಟ್ಟೋದಿಲ್ಲ. ಹೌದ್ರಿಪ್ಪ. ರಾಜ್ಯ ಒಂದು ಅರಮನೆ ಒಳಗದಾಳ. ಹೌದು ಎಲ್ಲಿ ಆಡಲಿಕ್ಕೆ ಕೂತೇದಿ, ಹಾ ನೀ ಸೋಲು, ನಿನ್ನ ಹಚ್ಕೋ. ಹಾ ಆ ಹೆಣ್ಣು ನೀನು ತಂದವಲ್ಲ, ಅರ್ಜುನ ಗೆದ್ದು ತಂದವ. ಹಾ ತಾಯಿ ಯವ ಒಂದು ಹೆಣ್ಣು ತಂದಿನ ಅಂದ ಬಳಕ ಕುಂತಿಗೆ ಹಣ್ಣು ತನಿಸ್ತು. ಹಣ್ಣು ತಂದು ನನ್ನಂಗೆ ಕೇಳಿಸ್ತು. ಹಣ್ಣು ತಂದಾರಂದ್ರೆ ಹಂಚಿಕೊಂಡು ತಿಂದ್ರಿ ಅಂತ ಹೇಳಿದಳು. ನೀ ತಂದವಲ್ಲ, ಅಬಲೆಯಾದಂತ ಒಬ್ಬಕ್ಕೆ ಹೆಣ್ಣು ಮಗಳು ರಾಜ್ಯದ ಮನೆಯಲ್ಲಿ ತಾನು ಶೆಲೆಯಾಗಿ ಹೊರಗದಾಳ. ಅಂತ ಹೆಣ್ಣು ಮಗಳಿಗೆ ಕೇಳಲಾರದೆ ತಂದು ಜೂಜಕ್ಕೆ ಹಸ್ತಿ ಅಂದ್ರೆ ನಿನ್ನ ಬಲಿಯಲ್ಲಿ ಧರ್ಮದ? ಹಾ ಎಲ್ಲದ ಧರ್ಮ? ನೀವನ್ನು ಸೋತ್ರಿ ಸೋಡಲ್ರಿ ಅಕ್ಕ. ಇನ್ನೊಂದು ಹೇಳಿದ್ರು ನಿಮಗೆಲ್ಲ ತರಕಿರ್ಲಿ, ಏನ್ರಿ? ನಾನು ಯಾವಾಗಲೂ ಖುಲ್ಲ ಮಾತಾಡುದಿಲ್ಲ. ಹಾ ಈ ವಿಷಯ ನಿಮಗೆ ಗೊತ್ತದ. ನಾನು ನಕುಲ ಅನ್ನುವಾಗ ಶಬ್ದ ಸ್ವಲ್ಪ ಎಲವಿಲ್ಲದ ನಾಲಿಗೆ ಆನೆ ಎಡುತ್ತದ್ರಪ್ಪ. ಸ್ವಲ್ಪ ನಾ ಅಂದ್ರೆ ನೀರೇ ಸುದ್ದಿ ಇರ್ಬೇಕಲ್ಲ. ಹಾ ಬೇಕಲ್ಲ. ಇವ ಡೊಳ್ಳಿ ನಾವ ಅದನ್ನ ಹಿಡಿದು ಹೇಳ್ತಾನೆ. ಏನು ದೊಡ್ಡ ಅಪರಾಧಗತ್ಲೆ. 40 ವರ್ಷ ಸೇವಾ ಮಾಡಿ ದಂಡದ ನಿಮ್ಮದು. ಹಾ ಖಾಲೆ 40 ವರ್ಷ ಈ ಶಿವಸ್ಥಾನದೊಳಗೆ ಸೇವಾ ಮಾಡ್ತಿರಲ್ಲ, ನಿಮಗೆ 3 ಮಣ್ಣು ಬರುದಿಲ್ಲ. ನಿಮ್ಮಂತ ದೊಡ್ಡ ಇಡೀ ಹಾಡೋದ್ರೊಳಗೆ ಯಾರು ಇಲ್ಲ. ಎಲ್ಲಿಗೆ ಬತ್ತು ಕುದುಮರಿ ತಗದ. ನಿನಗ ಸರೋವರ ಅಲ್ಲಕ್ಕೆ ಬರಲಿಲ್ಲ. ಸರೋವರ ಅಂತ ಏನಂದ್ರಿ? ಏನಂದ ಅವನಿಗೆ ಗೊತ್ತಾ? ಇನ್ನೊಮ್ಮೆ ಹೇಳ್ರಿ ಏನಂದಿರಿ ನೀವೇ? ಒಂದು ಜನ್ಮ ಅಲ್ಲಿ ಇನ್ನ ನೀವು 10 ಜನ್ಮ ಎತ್ತು ಬಂದು ನನ್ನ ಜೋಡಿ ವಚನ ಸಾಹಿತ್ಯ ಆಗಲಿ, ಇತಿಹಾಸ ಆಗಲಿ, ಹನುಮತ ಆಗಲಿ ಶುದ್ಧ ಮಾತಾಡುದು ಈ ಜನ್ಮದಾಗಲ್ಲ. ಇನ್ನ 10 ಜನ್ಮ ಎತ್ತಿ ಬರ್ರಿ ನೀವು. ಅವಾಗ ಶುದ್ಧ ಹತ್ತಿರಿ, ಈಗ ಶುದ್ಧ ಆಗುದಿಲ್ಲ. ನೀವು ಮುಂದಿನ ಹೆಂಗ ಸುಮ್ಮನೆ ಬೆನ್ನ ಹತ್ತಿರಿ. ನೀವು ಏನಾರ ಮಾಡಿ ತೊಡಕಿಗೆ ಬೀಳ್ಬೇಕಂತ ಬೆನ್ನ ಹತ್ತಿರಿ. ಆ ಕೆಲಸ 48 ವರ್ಷ ನಿಮ್ಮ ಹಣೆ ಬರ ನೋಡಿ. ನೀವು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 48 ವರ್ಷ ಕಾಲಿಗೆ ಹಾಯ್ಕರೆ ಮ್ಯಾಲ ಹೊಡ್ಕೋಬೇಡ್ರಿ. 1000 ಮಕ್ಕಳಿಗೆ ಸಂಭಾಳಿಸಿ ನೀವು 32 ವರ್ಷ. ನೀವು 4 ಮಂದಿ ನನ್ನ ಮುಂದೆ ಏನು ನಿಮ್ಮನ್ನು ಸಂಭಾಳಿಸೋದು ಏನು ದೊಡ್ಡ ಕೆಲಸ ನನಗೆ. ಏನಂದ್ರೆ ಸಂಭಾಳಿಸ್ರ 4 ದಿನ ಸೋಮನ ಹುಚ್ಚರಾಗತ್ರೆ. ಸರೋವರ ಅಲ್ಲಕ್ಕೆ ಬರಲಿಲ್ಲ, ಅದಕ್ಕೆ ಸ್ಟೈಲ್ ಮಾಡ್ತಾರ. ನಿಮಗೊಂದು ಹೇಳ್ತೀನಿ, ಏನ್ರಿಪ್ಪ? ದುರ್ಯೋಧನ ಹಠವಾದಿ. ಹಿಡಿದ ಹಠ ಎಂದೂ ಬಿಟ್ಟಿಲ್ಲ ದುರ್ಯೋಧನ. ಬಿಟ್ಟಿಲ್ಲ. ಮಹಾಭಾರತದ ಪುಟಗಳನ್ನು ತಿರುದು ನೋಡ್ರಿ ನೀವು. ಆದ್ರ ಒಬ್ಬ ಹೆಣ್ಣಮ್ಮಗಳ ಮೇಲೆ ದುರ್ಯೋಧನ ಕಣ್ಣು ಹಾಕಿಲ್ಲ. ಒಬ್ಬ ಹೆಣ್ಣು ಮಗಳಿಗೆ ದುರ್ಯೋಧನ
ಕಣ್ಣೆತ್ತಿ ನೋಡಿಲ್ಲ ಎಲ್ಲ ಹಲಕಟ್ಟು ಕೆಲಸ ನೀವು ಮಾಡಿದವರು. ನೀವು ಮಾಡಿರಿ. ಒಬ್ಬೊಬ್ಬ ಎರಡೆರಡು ಮೂರು ಹೆಂಡ್ರಾಗಿರಿ ನೀವು. ಎಲ್ಲಿ ನಾಗಲೋಕಕ್ಕೆ ಹೋದ್ರಿ, ಅಲ್ಲೊಬ್ಬಕ್ಕಿನ ಹಡದ್ರಿ, ಅಲ್ಲೊಬ್ಬಕ್ಕಿನ ಮಾಡ್ಕೊಂಡ್ರಿ, ಅಲ್ಲೊಂದು ಹಡದ್ರಿ. ಪಾತಾಳ ಲೋಕಕ್ಕೆ ಹೋದ್ರಿ, ಅಲ್ಲೊಂದು ಮಾಡ್ಕೊಂಡ್ರಿ, ಅಲ್ಲೊಂದು ಹಡದ್ರಿ. ಯಾರು ಗದ್ದಲು ಅಡವಿ ಒಳಗೆ ಭೀಮ ಕುತ್ತಾಗ ಹಿಡಂಬಿ ರಾಕ್ಷಸಕ್ಕೆ ಅದು ರಾಕ್ಷಸ ಚಲೋ ಸ್ತ್ರೀಯಾಗಿ ಬಂದ್ರೆ ಆ ರಾಕ್ಷಸಗೆ ಲಗ್ನ ಮಾಡ್ಕೊಂಡ್ರಿ. ಛೇ 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 ಯಾರು ಗುದುಮರಿಗೋ ಮರ ನಿಮ್ಮದು. ದುರ್ಯೋಧನ ಭಾನುಮತಿಗೆ ಬಿಟ್ಟು ಒಂದು ಹೆಣ್ಣಿನ ಮೇಲೆ ಮುಖ ನೋಡ್ಯಾನ ಹೇಳಿ ಮಹಾಭಾರತ ಇತಿಹಾಸದೊಳಗೆ ರತ್ನಾಪುರದಾಗ ತೆಗೆದು ತೋರಿಸಿದ್ರೆ ಅವರು ಗಂಡಸರತ್ತಿದ್ದ. ಮಾತಾಡೋದಿಲ್ಲ, ಮಾತದು ಹಂಗೆ ಇರಬೇಕು. ಎಲ್ಲಿ ಸರೋವರಕ್ಕೆ ಹೋದ್ರು ಗಂಧರ್ವರು, ಅಲ್ಲಿ ಛಳಕಕ್ಕೆ ಬಂದಿದ್ರು. ಹೌದು, ಸರಿಯಾದ ಮಾತು ತಪ್ಪನ್ನೋದಿಲ್ಲ, ಮಾತು ಹಂಗಿರ್ಬೇಕು. ಹೌದು, ಬಂದ ಮೇಲೆ ಅವರು ಝಳಕ ಮಾಡಕತ್ತಿರು. ಕರ್ಣ ದುರ್ಯೋಧನ ಹೊಂಟಿದ್ರು, ಅವರು ಪಾಂಡವರ ಶೋಧ ಮಾಡಕ್ಕೆ. ಹೌದಲ್ರಿಪ್ಪ, ಹೊಂಟಿದ್ರು. ಹೌದು. ಸರೋವರದೊಳಗೆ ಝಳಕ ಮಾಡುವಾಗ ದುರ್ಯೋಧನ ಅಂದ, ಏನ್ರಿಪ್ಪ, ಅಲ್ಲ ಇದು ನಮ್ಮ ರಾಜ್ಯ, ನಮ್ಮ ಸರೋವರ, ಹೌದು, ಇದು ನಮ್ಮ ಭೂಮಿ, ಹೌದು. ಇಲ್ಲಿ ನಮಗ ಕೇಳಲಾರದೆ ಬಂದು ಯಾವ ಮಕ್ಕಳು ಝಳಕ ಮಾಡ್ಲಿಕ್ಕತ್ತಾರ. ನನಗೆ ರಾಜ ಆದವನಿಗೆ ನನಗೆ ಕೇಳಬೇಕಲ್ಲ, ಕೇಳಬೇಕಲ್ಲ. ನಿಮ್ಮ ಹೊಲದಾಗಿ ನಾ ಬರಬೇಕಾದ್ರೆ ನಿಮ್ಮ ಪರ್ಮಿಷನ್ ತಗೋಬೇಕು ಇಲ್ಲ ಇಲ್ಲ ಹೇಳ್ರಿ. ತಗೋಬೇಕಲ್ರಿಪ್ಪ, ತಗೋಬೇಕಲ್ಲ, ಕೇಳಬೇಕಲ್ಲ. ನಿಮ್ಮ ಹೊಲದಾಗ ಬಂದು ಕೇಳಲಾರದೆ ಬದ್ನಿಕಾಯಿ ಉಳ್ಳಿಗಡ್ಡೆ ಕಿತ್ಕೊಂಡು ನಾವು ಹೊಂಟಂದ್ರೆ ನನ್ನ ಕಪಾಲ ಬೇಯಿಸ್ತೀರಿ ನೀವು. ಕಪಾಲಕ್ಕೆ ಡೊಬ್ಬ ಡೊಬ್ಬ. ರಾಜನ ಆಸ್ಥಾನಕ್ಕೆ ಸೇರಿದ ಭೂಮಿ, ದುರ್ಯೋಧನಗೆ ಸಂಬಂಧಪಟ್ಟದ, ಹಸ್ತಾವತಿಗೆ ಸಂಬಂಧಪಟ್ಟ ಸರೋವರ. ಹೌದು, ಆ ಸರೋವರದಾಗ ಕೇಳಾರ್ದ ಬಂದು ಆ ಮಕ್ಕಳು ಗಂಧರ್ವರು ಛಳಕ ಮಾಡ್ಲಿಕ್ಕತ್ತಾರ. ನಮ್ಮ ಭೂಮಿಯೊಳಗೆ ಯಾರು ಛಳಕ ಮಾಡ್ಲಿಕ್ಕತ್ತಾರ? ನಡೀಕರಣ. ನಡೀಕರಣ ಅಂತ ಹೇಳಿ ಹೋಗಿ ಕೇಳದಕ್ರ ಮಾಯಾವಿದ್ಯ ಬಲ್ಲವರವರು. ಹೌದು, ದುರ್ಯೋಧನ ಹಿಡ್ದಾರ. ದುರ್ಯೋಧನ ಹಿಡ್ದಾರ ಇಲ್ಲ ಅನ್ನೋದಿಲ್ಲ, ಮುಂದೆ ಧರ್ಮ ಬಿಡಿಸ್ಯಾನ. ಹೌದು, ಇದು ಮಾತು ಸತ್ಯನೇ, ತಪ್ಪು ಮಾತಾಡುದಿಲ್ಲ ನಾ. ಬಿಡಿಸ್ಯಾನ. ಆದ್ರೆ ಅವರು ನಮ್ಮ ಆಸ್ಥಾನಕ್ಕೆ ಒಳಪಟ್ಟಂತ ಸರೋವರದೊಳಗೆ ಯಾಕೆ ಬಂದರು? ಬೇಕಲ್ಲ, ಎದರ ಸಲುವಾಗಿ ಬಂದರು ಹೇಳ್ರಿ. ಯಾಕೆ ಬಂದ್ರಿ? ಯಾರಿಗೆ ಬಂದ್ರು? ನಿಮ್ಮ ಆಸ್ತಿ ನಿಮಗೆ ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ ಅಂದ್ರೆ ಒಂದರೊಳಗೂ ನೀವು ಸತ್ಯದಿಂದ ಕೆಲಸ ಮಾಡಿಲ್ಲ. ನಿಮ್ಮಂತ ಸುಮಾರು ಮಂದಿನೇ ಜಗತ್ತಿನೊಳಗೆ ಯಾರೂ ಇಲ್ಲ. ಸುಮಾರು ಮಂದಿನೇ ಜಗತ್ತಿನೊಳಗೆ ಯಾರೂ ಇಲ್ಲ. ಅಲ್ಲೋ ಹಠ ಹಿಡಿದಾನೆ ಬಾಬನ ಮಗ, ಒಂದೇ ಮನಿತಾನ 7 ತಲೆ 8 ತಲೆ ಹಿಡಿದು ಹಿಂದಿನ ತಲೆ ಬಿಡು ಅವ್ನು ನೂರಾರ್ದವ ಆಳ್ಕೋತು ಬಂದಾನ. ಅವನು ಹಠವಾದ ಅದಾನ, ಬೆಟ್ಟು ಬಿಡು ಅಂತ ಹೇಳಿ. ಈಗ ನಿಮ್ಮಲ್ಲಿ ಇಬ್ರು ಅಣ್ಣತಮ್ಮರಿರ್ತೀರಿ, ತಮ್ಮ ಎಟ್ಟಿರ್ತಾನ, ನನಗಿದು ಬೇಕಂತ ಹಠ ಮಾಡ್ತಾನಿಲ್ಲ ಮಾಡ್ದಕ್ರ ಪಂಚಾಯತಿ ಕೂಡದಕ್ರ ಯಾರು ಹೇಳ್ತಾರೆ ಹಿರಿಯರು, ಅವ ಭಾಳ ಬೇಡ್ಲಿಕ್ಕತ್ತಾನ, ಅವನಿಗೆ ಬಿಟ್ಟು ಬಿಡು. ಧರ್ಮವಂತನಾದವರು ನೀವು ನಿಮಗೆ ಯಾಕೆ ಆ ಮಾತು ಬರಲಿಲ್ಲ? ಯಾಕೆ ಬರಲಿಲ್ಲ ಹೇಳ್ರಿ? ಹ್ಯಾಂಗ ಮಾಡ್ದೋ ಬಾಬುಣಿಂದ ಹಂಗ ಹೊತ್ತು ಮುಳುಗ್ತದೋ ಮರ. ಇನ್ನೊಂದು ಮಾತು ಹೇಳ್ಯಾರ ಅವರು ಕೊನೆಗೆ. ಏನ್ ಹೇಳಿದ್ರಪ್ಪ? ಕೌದಿ ತೊಯ್ದಾದಂತ ನನ್ನ ತುಕಾರಾಮ ತಲೆ ಆಗಿರ್ಲಿ ನಿನಗೆ ತಲೆಯಾಗ ಕೌದಿ ತೊಯ್ಸೋ ಮಗ ಅಲ್ಲಿವ, ಕೌದಿ ತೊಯ್ಸಿ ಕೆಲಸ. ಕೌದಿ ಎಂದೂ ತೊಯ್ಸೋದಿಲ್ಲ, ಕೌದಿ ತೊಯ್ಸೋ ಕೆಲಸ ಹಂಗ ಅದು ಈ ಲೆಕ್ಕ. ಇನ್ನೊಂದು ಮಾತು ಬಹಳ ಸೂಕ್ಷ್ಮವಾಗಿ ನೀವು ಲೆಕ್ಕ ಇಡಬೇಕು. ಏನ್ರಿಪ್ಪ? ಇನ್ನು ಈ ಹಾಲು ಮತದೊಳಗೆ
ನಿಮಗಂತೂ ಉತ್ತಾರ ತೋರಿಸಲಾರ್ದೆ ಕೊಡುದಿಲ್ಲ. ಇನ್ನೊಂದು ಮಾತು ಇಲ್ಲೇ ಮಹಾಭಾರತದೊಳಗ ಏನ್ರಪ್ಪ? ಧರ್ಮರಾಜ ಸತ್ಯವಂತ ಅಂತೀರಿ ನೀವೆಲ್ಲ ಬಾಯಿಲಿ. ಇತಿಹಾಸದ ಪುಟಗಳನ್ನು ನೋಡಿ ನಾವು ಪುಟ ಬಿಟ್ಟು ಮಾತಾಡಂಗಿಲ್ಲ. ಸತ್ಯ ಅಂತೀರಿ. ದ್ರೋಣಾಚಾರಿ ಯುದ್ಧ ಮಾಡಲಕತ್ತ. ಹೌದು. ತಿನ್ನ ಲಕ್ಷಗಟ್ಟಲೆ ಸೈನಿಕರು ಸಾಯ್ಲಿಕತ್ತು. ಹೌದು. ಅವಾಗ ಧರ್ಮರಾಜಗೆ ಚಿಂತೆ ಆಯ್ತು, ಇಲ್ಲಿ ಹ್ಯಾಂಗ ನಮ್ಮನ್ನು ಉಳಿಸಲಂತ ಹೇಳಿ. ಹೌದು. ಅವಾಗ ಕೃಷ್ಣ ಹೇಳ್ದ, ಏನ್ರಪ್ಪ? ಧರ್ಮ ಇದು ಹಿಂಗಲ್ಲ, ನೀ ಸುಳ್ಳು ಹೇಳಬೇಕು, ನೀ ಸುಳ್ಳು ಹೇಳಬೇಕು. ಧರ್ಮರಾಜ ಕೃಷ್ಣನ ಮಾತು ಕೇಳಿ ವಿದ್ಯಾ ಕಲಿಸಿದ ಗುರುವಿಗೆ ಸುಳ್ಳು ಹೇಳ್ದ. ಇವನು ವಿದ್ಯಾ ಕಲಿಸಿದ ಗುರುವಿಗೆ ಸುಳ್ಳು ಹೇಳಿಬಿಟ್ಟ. ಕುಂಜರ ಗೊತ್ತಾತಲ್ಲ, ಅಶ್ವತ್ಥಾಮ ಹತಾಹತ ಕೇಳಿಸಲಾರ್ದಂಗ ಮುಂದೆ ಕುಂಜರ ಅನ್ನೋದು ಕೃಷ್ಣ ಹೇಳಿಬಿಟ್ಟ. ಅವಾಗ ದ್ರೋಣಾಚಾರ್ಯ ಬಿದ್ದು ಮಾಡ್ತಿದ್ದ, ಹಿಂಗ ಮಾತು ಹೇಳ್ದ. ಧರ್ಮ ಸತ್ಯ ಹೇಳ್ತಾನೆ, ಅವನ ಮೇಲೆ ವಿಶ್ವಾಸದ ನಂಗೊಟ್ಟು ಹೇಳಿ ಕೈಯಾದ ಎಲ್ಲ ಶಸ್ತ್ರಾಸ್ತ್ರಗಳು ಬಿಟ್ಟು ಕೂತ ಯೋಗದಲ್ಲಿದ್ದಂತ ವಿದ್ಯಾ ಕಲಿಸಿದಂತ ಗುರುವನ್ನ ಬರೇ ಮಣ್ಣಿನ ಕಾಲಾಗ, ಮತ್ತೇನಿಲ್ಲ ಅಧಿಕಾರ ಕಾಲಾಗ, ಕುರ್ಚಿ ಕಾಲಾಗ ದೃಪದ ಮಹಾರಾಜನ ಮಗ ದೃಷ್ಟ ದುಮ್ನನ್ನ ಕರ್ಕೊಂಡು ತಂದು ಕೈಯಾನ ಎಲ್ಲ ಸಾಮಾನ್ಯ ಒಗೆದು ಯೋಗದೊಳಗೆ ಕೂತಂತ ಗುರು ದ್ರೋಣಾಚಾರಿ ಚಂಡ ಹಗಲದ ಕಳೆದವ್ರು ನೀವು. ಎಲ್ಲಿ 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 ಧರ್ಮ ನಿಮ್ಮದು? ಏನು ಬಾಧಿದ್ರು? ಎಲ್ಲಿ ಧರ್ಮ ನಿಮ್ಮದು? ಇಂಥದೆಲ್ಲ ಕದ್ದಿ ಮಾಡಿ ನಾವು ನಾ ಸುಳ್ಳು ಹೇಳುದಿಲ್ಲ, ನನಗೆ ಬೇಕಾಗಿಲ್ಲ. ವಿದ್ಯಾ ಕಲಿಸಿದ ಗುರುವಿನ ಅರವ ಸಹಿತ ನಿಮ್ಮಲ್ಲಿಲ್ಲ ಅಂದ್ರೆ ನೀವು ಹೆಂಗ? ನಮಗ್ ಗೊತ್ತಿದ್ದಿಲ್ಲಪ್ಪ, ಇವರು ಬಾಳ ಸಾಧ್ಯ ಇಲ್ಲ. ಇನ್ನ ನಾ ಕೇಳಿದ ಮಾತಿಗೆ ಅಲ್ಲೇ ಒಳಗಿಟ್ಟು ಹೆಂಡಿ ಸಾರಿಸಿದ್ರಿ, ಹೆಂಡಿ ಸಾರಿಸಿದ್ರಿ, ಗುದ್ದ ಬಡದಾರ ಮ್ಯಾಲ ಗುದ್ದ. ನಾ ಮೊದಲೇ ಹೇಳ್ತೀನಿ, ಇದು 25-30 ವರ್ಷ ಇತ್ತು ಹಾಲು ಮೊತ್ತದೊಳಗ ವಾದ ಮಾಡೋದು ಬಿಟ್ಟಿದ್ದೇವೆ ನಾವು. ಯಾಕಂದ್ರೆ ಸಿದ್ಧಾರ್ಥಿಗೆ ಅವರಲ್ಲಿ ಚೂಕಾದದ್ದೆ ಅದ, ನಮ್ಮಲ್ಲಿ ಚೂಕಾದದ್ದೆ ಅದ. ನಮ್ಮಲ್ಲಿ ಹೆಚ್ಚು ಕಡಿಮೆ ಹಿರಿಯರು ಹೇಳಕ್ರೆ ಹೆಚ್ಚು ಮಾಡಿ ಹೇಳ್ಯಾರ, ಕಮ್ಮಿ ಹೇಳ್ಯಾರ. ಹೌದು. ಅವರಲ್ಲಿ ಹೇಳಲ್ಲಿ ಹೆಚ್ಚರ ಹೇಳ್ಯಾರ, ಕಮ್ಮಿ ಹೇಳ್ಯಾರ. ಅವು ಹೆಚ್ಚು ಕಡಿಮೆ ಆದದ್ದು ಎರಡು ಆದವು. ಅದನ್ನು ಅವು ನೀವು ತೆಗೆದಿರಿ. ಮೊದಲು ಪ್ರಶ್ನೆ ಮಾಡಿರಿ ಅಂತ ಹೇಳಿ ನಾ ನಿಮಗೆ ಪ್ರಶ್ನೆ ಮಾಡೀನಿ. ನೀವು ಸಿದ್ಧರಲ್ಲಿ ಏನಾದರೂ ಹಂಗ ನಿಮ್ಮಲ್ಲೇ ಆಗಿತ್ತು ನಮ್ಮಲ್ಲೇ ಆಗಿತ್ತು ಅಂದ್ರೆ ಜನರಿಗೆ ಅದನ್ನ ತಿಳುವಳಿಕೆ ಬರಂಗ ಹೇಳಿ ನಮ್ಮ ಬುದ್ಧಿಗೆ ತಕ್ಕಟ್ಟು ಅಮೋಘ ಸಿದ್ಧನ ಸನಿ ಹೋಗ್ಲಿಕ್ಕೆ ನನಗಾಗ್ತದೇನು? ಮಹಾಲಿಂಗರಾಯನ ಸನಿ ಹೋಗ್ಲಿಕ್ಕೆ ನಿಮಗೆ ಆಗ್ತದೇನು? ಸೋಮಲಿಂಗನ ಸನಿ ಹೋಗ್ಲಿಕ್ಕೆ ನಿಮಗೆ ಆಗ್ತದೇನು? ಇಲ್ಲ ಇಲ್ಲ. ಬೀರಪ್ಪನ ಸನಿ ಹೋಗ್ಲಿಕ್ಕೆ ನಮಗೆ ಆಗ್ತದೇನು? ಸಾಧ್ಯವಿಲ್ಲ. ಕರ್ಮವಂತರು ನಾವು ನಮಗ ಸೇವಾ ಸಿಕ್ಕಟ್ಟು, ನಮಗ ಸೇವಾ ಸಿಕ್ಕಟ್ಟು ಅವರ ಸಿದ್ಧಾಟಿಗೆ ಭಂಗ ತರಲಾರ್ದಂಗ, ಬಟ್ಟ ಹಚ್ಚಲಾರ್ದಂಗ ಅದನ್ನ ನಾವು ಜಕ್ಕೊಂಡು ತಂದು ಈ ಜನರಿಗೆ ಹೇಳಬೇಕಾಗ್ಯದ. ಹೌದ್ರಪ್ಪ, ಹೌದು. ಈ ಜನರಿಗೆ ಹೇಳಬೇಕಾಗ್ಯದ. ಅದನ್ನ ಬಿಟ್ಟು ನೀವು ಅಲ್ಲಲ್ಲಿ ಆದದ ತಪ್ಪುಗಳನ್ನು ಹುಡುಕಿ ಜನರ ಮುಂದೆ ತಂದು ಹಿಡ್ತೀರ ಅಂದ್ರೆ ನಿಮ್ಮ ಹಾಡೊಳಗೆ ಯಾವುದೋ ದಾಟಿಲ್ಲ. ಅದಕ್ಕೆ ಈ ಮಾತು ಹೇಳಿ ನಾನು. ಹೌದು ಹೌದಾ? ಈ ಮಾತು ಯಾಕೆ ಹೇಳಿ? ಮನಮೇ ಮಾರಾಯರು ನಾವು ಕೂಡಿ 11 ವರ್ಷ ಹಾಡ್ದೆವು. ಮಾಳಿಂಗರಾಯನ ಮಂದಿ ಒತ್ತಾಟಿನೇ, ಅಮೋಘಸಿದ್ದ ಮಂದಿ ಒತ್ತಾಟಿ. ಈ ಮಂದಿನ ಕೂಡಿಸೋ ಕಾಲಾಗ ಎಲ್ಲರೂ ಒಂದೇ. ಅಮೋಘಸಿದ್ದನು ನಮ್ಮವನೇ, ಮಾಳಪ್ಪನು ನಮ್ಮವನೇ. ಸಮಾಜದಲ್ಲಿ ಒಂದೇ ಭಾವ ತರೋ ಕಾಲಾಗ ನಮ್ಮ ಭವಿಷ್ಯ ಕಳೆದಿದ್ದೀವಿ. ನೀವು ತಂದು ಇಲ್ಲಿ ಮತ್ತ ಅದೇ ಇಳ್ಳಾಕತ್ತೀರಿ. ನಮ್ಮ ಬಾಯಿಂದ ಏನಾರ ಒಂದು ಹೋಯ್ತಂದ್ರ ಇಲ್ಲ ಅನ್ನೋದಿಲ್ಲ. ಹೋಯ್ತಂದ್ರ ನಾಳೆಗೆ ಮುಂಜಾನೆ ಯೂಟ್ಯೂಬ್ ಬಿಡ್ತಾರ, ಆ ಮಗನ ಕಳ್ಸಿರ್ತಾರ. ಅದಕ್ಕೆ ಉತ್ತರ ಏನು ಕೊಡ್ತೀನಿ? ಏನು ಕೊಡ್ತೀವಿ ಉತ್ತರ? ಮತ್ತೇನು ಕೊಡ? ನೀ ಸ್ವಚ್ಛ ಹೇಳಿನಿ, ಅವ್ರನ್ನ ಕಪ್ ಕೊಡ್ಸ್ರಿ. ಹಾಡವರ ಉದ್ದೇಶ
ನಾವು ಸತ್ಸಂಗ ಕಟ್ಟುವ ಉದ್ದೇಶ ಜನರಲ್ಲಿ ತಲೆಯೊಳಗಿದ್ದಂತ ಅಮೋಘ ಸಿದ್ಧನ ಬಗ್ಗೆ ಆಗಲಿ ಮಾಳಿಂಗರಾಯನ ಬಗ್ಗೆ ಆಗಲಿ ತಪ್ಪು ಕಲ್ಪನಾ ತೆಗೆದು ಸರಿಸಿ ಅದನ್ನ ಒಗ್ಗೂಡಿಸಿಕೊಂಡು ಮುಂದೆ ಹೋಗ್ಲಿಕ್ಕೆ ಮಾರ್ಗ ಮಾಡಿ ಕೊಡಬೇಕು ವಿನ ಅದರಲ್ಲಿ ಕದನ ಹಚ್ಚುವಂತ ವ್ಯವಸ್ಥೆ ನಾವು ಮಾಡಬಾರ್ದು. ಛಲ ಎಷ್ಟಿಲ್ಲ ಅದ್ರಾಗ, ಛಲ ಕೇಳಕ್ಕೆ ನಿಮಗೆ ಯಾಕೆ ಬರಂಗಿಲ್ಲ? ಇದನ್ನ ಯಾಕೆ ವಿಷ ಬರ್ಸಲ್ಕತ್ತೀರಿ ಒಳಗ? ಛಲ ಎಷ್ಟಿಲ್ಲ ಅದ್ರಾಗ. ಗಪ್ ಕೊಡ್ರಿ, ಲಕ್ಷ ಲಕ್ಷ ಅದಾವ. ಈಗ ನಾ ಕೇಳ್ತೀನಿ ನೋಡು. ಇನ್ನೊಂದು ಹೇಳಿನಿ. ಏನ್ರಿಪ್ಪ? ಸಮಾಧಾನ ರೀ ಅವ್ರಿಗೆ. ಏನ್ರಿಪ್ಪ ಮಾತ? ತುಕಾರಾಮ ಇದ್ದೀನಿ. ಹೇಳ್ಯಾರಪ್ಪ, ಹೇಳ್ಯಾರ. ಏನಕ್ಕೆ ಮಂದಿಗೆ ಗೊತ್ತಿಲ್ಲ ತ ಹೇಳ್ಯಾರ. 6 ಶಾಸ್ತ್ರ, 18 ಪುರಾಣ, ನಿಜಗುಣಿ, ಉಪನಿಷತ್ತ, ಕೈವಲ್ಯ ಬಿಟ್ಟು ಮಾತಾಡುದಿಲ್ಲತ್ತ. ನಿನಗೇನು ಗೊತ್ತದ ಕೈವಲ್ಯದೊಳಗ? ಗೊತ್ತಿಲ್ಲ. ನಿನಗೆ ಉಪನಿಷತ್ತಿನಾಗ ಏನು ಗೊತ್ತದ? ವೇದಗಳೊಳಗೆ ನಿನಗೇನು ಗೊತ್ತದ? ನನಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರ ನೀರು ಇಳಿಲಾರ ಗಂಟಲಾಗ ಕಡಬು ತುರುಕಬಾರದು. ಮತ್ತೆ ಅದರಲ್ಲೇ ತುರುಕುದ್ರಿ? ಕಡಬು ತುರುಕಬಾರದು. ನಮಗೆ ಏನು ಬರ್ತದ ಅಷ್ಟುದಾಗೆ ನಾವು ಮಾತಾಡ್ಕೊಂಡು ದೈವದ್ದು ಹಾಡ್ದದ. ಇಲ್ಲಿ ನಿಜಗುಣಿ ಶಾಸ್ತ್ರ ಬಲ್ಲವ್ರು ಇರ್ತಾರೆ, ಉಪನಿಷತ್ತುಗಳು ಓದವ್ರು ಇರ್ತಾರೆ, ವೇದಗಳ ತಿಳಿದವ್ರು ಇರ್ತಾರೆ, ಪುರಾಣ ಬಲ್ಲವ್ರು ಇರ್ತಾರೆ, ಇತಿಹಾಸ ಗೊತ್ತಿದ್ದವ್ರು ಇರ್ತಾರೆ. ಇಂಥವರ ಮುಂದೆಲ್ಲ ನಾವು ಸಣ್ಣವರು ನಮಗೆ ಗುರುನಾಥ ಕಲ್ಪಿಸಿದಟ್ಟು ಸೇವಾ ಮಾಡಿ ಹೋಗೋ ಕೆಲಸದ ವಿನ ಗದ್ದಲ ಮಾಡೋ ನೀ ಒಂದೇ ಮಾತು ಹೇಳಲಿ. ಆತ್ಮಹತ್ಯೆ ಆತ್ಮಹತ್ಯೆ ಎಂದರೆ ಅದಂಗ ಆಗ್ತದ್ರಿ. ಧ್ಯೇಯ ಇದು ನಾಶ ಆಗಿ ಹೋಗ್ತದ. ಧ್ಯೇಯ ಹತ್ಯೆ ಆಗ್ತದ. ಧ್ಯೇಯ ಇದು ಪಂಚಮಹಾಭೂತಗಳಿಂದ ಕೂಡಿದಂತ ಶರೀರ. ಇದರ ಕೆಲಸ ಮುಗಿತಂದ್ರೆ ಒಳಗಿನ ಆತ್ಮ ಹೊರಗೆ ಹೋಗಿ ಬಿಡ್ತಾನೆ. ಹೌದು, ಇದು ಕೊಟ್ಟಾಗಿ ಬೀಳ್ತಾನೆ. ಹೌದಲ್ಲ? ಹೌದು. ಆತ್ಮಹತ್ಯೆ ಅಂದಿರಿ. ಎಲ್ಲಿ ಆತ್ಮಹತ್ಯೆ ಆಯ್ತು, ಯಾವಾಗ ಆತ್ಮಹತ್ಯೆ, ಅದನ್ನ ಆದ ಜಾಗ ಹೇಳ್ರಿ ನಾನು. ಆಮೇಲೆ ತುಕ್ಕಪರಾಯ ಹೆಂಗ ಮಾಡಿಕೊಂಡ, ಏನ ಆದ, ಹೊಡಿಲಿಕ್ಕೆ ಬಂದಿಲ್ಲ, ಹೊಡಿಲಿಕ್ಕೆ ಬರ್ಲಾರ್ದೆ ಏನು ಅವನಿಗೆ ಏನು ಹುಚ್ಚಿಗೆ ಹಿಡ್ದಿತ್ತೇನು? ಸುಮ್ಮನೆ ಬಾಣ ಬಿಡ್ತಾನೆ ನಾವು. ಸುಮ್ಮನೆ ಬಾಣ ಬಿಡ್ಲಿಕ್ಕೆ ಹುಚ್ಚ ಹಿಡಿದಿದ್ದಾನೆ ಅವನಿಗೆ. ಅವನಿಗೆ ಬರ್ಲಾದ್ರೆ ಯಾರೊಬ್ರು 700 ಮಂದಿ ಬಂದು ಬಂದು ನಿಂತಾರ, ಮೇಲೆ ಬೀಳಕತ್ತಾರ. ಸಿದ್ಧಟ್ಟಿಗೆ ಒಳಗ ಎಲ್ಲಿ ಕ್ವಾಂಡವರು ಮಠದಾಗ ಅಲಗಿನ ಹಂದರದೊಳಗ ಮಾಳಪ್ಪ ಜಿಗದಾನ. ಇದು ಸಿದ್ಧಾಟಿಗೆ ಪವಾಡಲ್ಲ. 7 ಜಲ್ಲದ ಹೂವ ಇಸದ ಭಯ ಆಗಿಬಿಟ್ರೆ ಮಾಳಿಂಗರಾಯ ಹಾರಿ ತಗದಾನ. ಇದು ಸಿದ್ಧಾಟಿಗೆ ಅಲ್ಲ? ಹೌದು, ಸಿದ್ಧಾಟಿಗೆ ಹೌದಲ್ಲ? ನಮ್ಮಲ್ಲಿ ನಿಮ್ಮಲ್ಲಿ ಅನ್ನುವಂತ ಬೇರೆ ಅಳಕ್ ಸಾಕು ಸಲುವಾಗಿ ಹಾಡಿಕೆ ಮಾಡಕತ್ತೇವೆ. ಮತ್ತು ಮೂಲ ಅದನ್ನೇ ಹೇಳ್ತೀರಿ. ನಮ್ಮದು ನಿಮ್ಮದು ಮತ್ತು ಚಾಲೂನ. ಇದು ಎಂದೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಎಂದೂ ಯಾವ ಟೇಜ್ ಮೇಲೆ ಮಾಡಬೇಡ್ರಿ. ಯಾಕಂದ್ರೆ ಶಿರಾಡು ನಮ್ಮ ಅಸ್ತ್ರ, ಲಮಾಣಿ ಹಟ್ಟಿ, ತುಕಾರಮ್ಮದ್ದು ಜಗತ್ತಿನೊಳಗೆ ಹೆಸರದಾವ. ಆ ಹೆಸರು ಮತ್ತು ಕುತ್ತು ನಿಮ್ಮ ಕೈಲಿ ನೀವೇ ಕಲಿ ಹಚ್ಕೊಂಡ್ರಿ ಅಂದ್ರೆ ಅವ್ರಂತ ಹುಚ್ಚು ನನ್ನ ಮಕ್ಕಳು ಇಡೀ ಜಗತ್ತದಾಗೆಲ್ಲ ಮಂದಿ ಕುತ್ತವ್ರ ಕಲ್ಲು ಹೊಡಿತಾರ. ಕರ್ಸುದಿಲ್ಲ, ನೀವೇ ತಿಳ್ಕೊರಿ. ಇಬ್ರು ಯಾರು ಕರ್ಸುದಿಲ್ಲ. ನಿಮ್ಮ ಸಿದ್ಧಾಟಿಗೆ ನಿಮ್ಮ ಸಂಗಟ್ಟು, ನಮ್ಮ ಸಿದ್ಧಾಟಿಗೆ ನಮ್ಮ ಸಂಗಟ್ಟು. ನಮ್ಮಲ್ಲಿ ಹಿಂದೆ ಚಲೋದು ಮಾಡಿರತ್ತ ಸಾವಿರ ಸಿದ್ಧಾಟಿಗೆ ಹೇಳ್ರಿ. ನಮ್ಮಲ್ಲಿ ಚಲೋ ಮಾಡಿರತ್ತ ಲಕ್ಷ ಹೇಳ್ತೀನಿ ನಾ, ಲಕ್ಷ ಹೇಳ್ತೀನಿ ನಾ. ಹೌದು. ವಿಘ್ನಕ್ಕೆ ಬಟ್ಟಾಕ ಎಲ್ಲರ ತಂದು ಹಚ್ಚದು ಹಾಡಲು ಕಟ್ಟೆವಂದ್ರೆ ನಮ್ಮಂಟ ದಾಟ್ರು ಇಡೀ ಜಗತ್ತಿನೊಳಗೆ ಇಲ್ಲ. ನಾ ಕೇಳಿನಿ, ಸರಿಯಾಗಿ ಅದಕ್ಕೆ ಉತ್ತರ ಕೊಡ್ರಿ. ಸರಿಯಾಗಿ ಕೊಡ್ರಿ. ಕಾಡ್ಯವ್ರಿಗೆ ಏನು ಮಾಡ್ಬೇಕಾಗ್ಯದ? ಹೊಡೆದಾರ. ನಿಮ್ಮಲ್ಲಿ ಸುರ್ಪುರ ಮದ್ಗೊಂಡ ಕಾಡ್ಯಾನ. ನೀವೇನು ಮಾಡಿರಿ? ಯಾಕೆ ಹೊಡೆದ್ರಿ? ಬೇಕಲ್ಲ ನೀವು ಕಡಿಯಕ್ಕೆ ಸ್ವಚ್ಛಾಗಿ
ತಿಳಿಬೇಡ್ರಿ. ನಿಮಗೆ ಮೊನ್ನೆ ಒಂದು ಹಿಂದಿನ ಸ್ಟೇಜ್ನಾಗ ಹೇಳಿನಿ ನಾನು, ಇಂಥವು ಹೇಳ್ಕೋತ ಹೋದ್ರಿ ಅಂದ್ರೆ ನಿಮ್ಮ ಕಿಮ್ಮತ್ತು ನೀವೇ ಕಳ್ಕೋತೀರಿ. ನಿಮ್ಮ ಮರ್ಯಾದೆ ನೀವೇ ಕಳ್ಕೋತೀರಿ. ನಿಮ್ಮನ್ನು ಯಾರು ಯಾಕಂದ್ರೆ ಹೆಸರು ಹೊಡೆದದ ಮಹಾರಾಜ್, ಹೆಸರು ಹೊಡೆದು ಮಹಾರಾಜ. ನಿನ್ನ ಕೆಲಸ ಏನಿರು ಇಲ್ಲಿ, ನಿನ್ನ ಕೀಲಿ ಕೈ ನಿನ್ನ ಸ್ವಾಧೀನಿಲ್ಲ. ಯಾವಾಗ ನೀನು ಕೀಲಿ ಸೊಂಟ ನಂದು ಹೋಗ್ಯದ ನೋಡು, ಅವಾಗ ನೀ ಹೊಳ ಹಿಡಿದಿದಿ. ಮೊದಲು ಹಿಂಗೆ ಮಾತಾಡ್ತಿದ್ದಲ್ಲ ನೀ, ಮೊದಲು ಹಿಂಗೆ ಮಾತಾಡ್ತಿದ್ದಲ್ಲ. ನಾನು ಹಾಡೆ 30 ವರ್ಷ ಹಾಡಿವಿ. ಯಾವಾಗ ಕೀಲಿ ನಿನ್ನ ಸೊಂಟ ನಂದು ಹೋಯ್ತು, ಅಡ್ಡ ಹಾದಿ ಹಿಡಿಸ್ಯಾರ ನೋಡಿ ನಿನಗೆ. ಏನೋ ಏನೋ ಚೊಕ್ಕ ಮತ್ತಾರು ಹಿಡಿಸಿ ಡೊಳ್ಳೆ ಬಾರ್ಸವನು ಹಿಡಿಸ್ಯಾನ. ಹಂಗೇನು ಮಾತಾಡ್ತಿತ್ತಲ್ಲ, ಏನೋ ಆಗಿದೆ. ಇವನೇ ಹಿಡಿಸ್ಯಾನ. ನೀನು ಇನ್ನೊಂದು 6 ತಿಂಗಳಾಗ ಒಯ್ದು ಬಿಡ್ತಾನೆ ಕಾಯಿಪಾಲ ಬಜಾರ್ಕ. ನೋಡ್ರಿ ಅವಾಗ ಅಳ್ಕೋತ ಕೂಡ್ರಿ ಮಾತು ಹೇಳಿ ಯಾರು ಕೇಳ್ತಾರ? ಈಗ ವಿಚಾರ ಮಾಡಿ ನೋಡ್ರಿ, ಅವ್ರಿಗೆ ಯಾರು ಮಾಡ್ತೀರ ಸ್ವಲ್ಪ ಮಾಡಬೇಡ. ಆತ್ಮಹತ್ಯೆ ಆಗಿಲ್ಲ, ಆತ್ಮಹತ್ಯೆ ಆಗಿಲ್ಲ. ಆಗ್ಯದಂದ್ರೆ ನೀವು ಸಿದ್ಧ ಮಾಡಿಕೊಡ್ರಿ. ಆತ್ಮಹತ್ಯೆ ಆಗಿಲ್ಲ ಅಂತ ಹೇಳಿದ ಹೇಳ್ಬಿಟ್ಟಾನ, ಹೇಳ್ಬಿಟ್ಟಾನ. ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಎಲ್ಲ ಎಲ್ಲ ಅನ್ನೋದೇ ನನ್ನ ಉತ್ತರ. ಒಳಗಿಂದು ಹೊರಗಿಂದು, ಹೊರಗಿಂದು ಒಳಗಿಂದು ಇರಲಿಲ್ಲ ವಿಚಾರಗಳು. ಅದಕ್ಕೆ ಸೂಕ್ಷ್ಮ ಬಾಳೆಹಣ್ಣು ಸುಳ್ದಂಗ ಆಗ್ಬೇಕು, ಬಾಳೆಹಣ್ಣ ಸುಳ್ದಂಗ ಆಗ್ಬೇಕು. ಅದಕ್ಕೆ ಇನ್ನ ಸ್ವಲ್ಪ ಹೊರಗೆ ಹೋಯ್ದು ಹೇಳ್ರಿ, ಅವ್ರು ಕರ್ಕೊಂಡು ಇಲ್ಲಿ ಮಂದಿ. ನಿಮಗೆ ಇನ್ನೊಂದು ಹಾಲ ಮತದೊಳಗೆ ಪ್ರಶ್ನೆ ಮಾಡ್ತೀನಿ ನಾನು. ಪ್ರಶ್ನೆಗಳನ್ನೇ ಕರವಾಗಿ ನೋಡಿನು. ಎಲ್ಲಿ ಅರಕೇರಿ ಒಳಗ ರಥದ ಮನೆಯೊಳಗ ಕೈಲಾಸದಿಂದ ಸಿಕ್ಕಂತ ವಸ್ತುದೊಳಗ ಅತಿ ಮುಖ್ಯವಾದ ವಸ್ತು ಹೌದಲ್ರಿಪ್ಪ ಯಾವುದು? ಪ್ರಸಾದ ಗಂಟ. ಹೌದು, ಪ್ರಸಾದ ಗಂಟದ ನಾನು. ಹೌದಲ್ರಿಪ್ಪ. ಅಮೋಘ ಸಿದ್ಧ ಅಲ್ಲಿ ಇಟ್ಟಾನ. ಮಾನವಲಿಂಗ ಅಮೋಘ ಸಿದ್ಧನ ಅನಂತವಾದಂಥ ಮುದ್ದಿನ ಮಗವ, ಮುದ್ದಿನ ಮಗವ. ಒಂದು ಬೆನ್ನ ಭುಜ ಕೊಡುವಪ್ಪ ಅಂತ ಹೇಳ್ದ, ಬ್ಯಾಡ. ಒಂದು ಸಿಟ್ಟಿನ ಸಿದ್ಧ ಹುಡ್ತಾರೆ, ನಿನಗೆ ಕಾಡ್ತಾರ, ಕಾಡ್ತಾರ. ಬ್ಯಾಡ ಬ್ಯಾಡ ಅಂದ್ರು ಕೇಳಿಲ್ಲ, ಕೊಟ್ಟ. ಹೌದು, ಹೆಣ್ಣು ಕೊಡುವಂತ ಬೇಡಿಲ್ಲ, ಬೇಡಿಲ್ಲ. ಅಣ್ಣತಮ್ಮರು ಕೊಡುವಂತ ಬೇಡ್ಯಾನ, ಬೇಡಾನ. ಹೆಣ್ಣು ಮಗಳಿಗೆ ಯಾಕೆ ಕೊಟ್ಟ? ನೋಡ್ರಿಪ್ಪ, ಸರಳವಾಗಿ ಬರಬೇಕು ಮಾತ. ಒಂದನೇದ್ದು. ಎರಡನೇದ್ದು ಏನ್ರಿಪ್ಪ? ರಥದ ಕೋಲೆ ಒಳಗಿದ್ದಂತ ಪ್ರಸಾದ ಗಂಟೆ ಅಮೋಘ ಸಿದ್ಧ ಹೇಳ್ದ, ತಾಯಿ ಕೊಟ್ಟಳು. ಮಾಧವಲಿಂಗ ಒಯ್ದ ಮುಂದೆ ಅವಧು ಸಿದ್ಧ ಬಿಳ್ಯಾಣಿ ಸಿದ್ಧ ಬಂದ ರತ್ನದ ಕೋಲೆಯಾಗ ನೋಡಿದ್ರು ಕತ್ತಲು ಬಿದ್ದಿತ್ತು. ಪ್ರಸಾದ ಗಂಟೆ ಎಲ್ಲಿ ಹೋಯ್ತು ಅಂತ ಕೇಳಿದ್ರು. ನಿಮ್ಮ ಅಪ್ಪ ಹೇಳಾನ ಮಾಧವಲಿಂಗಗೂ ಕೊಡು ಅಂತ ಹೇಳಿ. ನಾ ಕೊಟ್ಟಿದ ತಂದ ಬಳಕ ಮುಗಿತಲ್ಲ, ಮಾತು ಮುಗಿತಲ್ಲ, ಮುಗಿತು. ತಾಯಿ ಹೇಳಿದ ಮಾತಿನ ಮೇಲೆ ನಿಮ್ಮದು ವಿಶ್ವಾಸ ಇತ್ತು ಅಥವಾ ಇಲ್ಲ? ಎಲ್ಲೋ. ಯಾಕೆ ತಾಯಿ ನಿಮ್ಮ ಅಪ್ಪ ಕೊಡು ಅಂದಾನ, ನಾ ಕೊಟ್ಟಿದ್ದೆ ಅಂದ್ರು ತಾಯಿ ಮಾತು ಕೇಳಲಾರದೆ ತ್ಯಾಜ ಯಾರು? ಅವನ ಬೆನ್ನ ಹತ್ತಿ ಯಾಕೆ ಹೋದ್ರಿ? ಯಾಕೆ ಹೋದ್ರಿ? ಯಾಕೆ ಮಾಧವಲಿಂಗ ಕಾಡಿದ್ರಿ? ಯಾಕೆ ಹೋಗು ಕಾಡಿತ್ತು. ಕಾಡುದು ಬಿಡುದು ನಾವು ಅನ್ನೋದು ಬೇಡ. ಹುಚ್ಚರಗಟ್ಲೆ ಮಾತಾಡ್ದಂಗೆ ಹಾಕಿದ್ವಿ ನಾವು ಸಿದ್ಧರೊಳಗೆ 48 ವರ್ಷ ಎಂಥದ್ರೊಳಗು ಇಂತಲ್ಲಿ ಬಟ್ಟ ಬರಂಗ ಮಾತಾಡಿರ್ದು ಒಬ್ರು ಹೇಳಿ. ನಾ ಮಾತಾಡೋದೇ ಇಲ್ಲ. ಹೌದು, ಸಿದ್ಧರೊಳಗೆ ಭೇದ ಮಾಡೋದೇ ಇಲ್ಲ. ಇಂಥವು ಏನದಾವ ನೋಡಿ, ಇವೆಲ್ಲ ಇವು ಕೆಳಮಟ್ಟದ ಪ್ರಶ್ನೆಗಳು. ಇವೆಲ್ಲ ತೆಗೆದು ಹೊರಗೆ ಹೋಗಿರಿ, ತೆಗೆದು ಕಸದ ಬುಟ್ಟಿಗೆ ಹಾಕ್ರಿ. ನೋಡ್ರಪ್ಪ, ಒಳ್ಳೆ ಒಳ್ಳೆಯ ಮಾತುಗಳನ್ನು 1000 ಲಕ್ಷ ಕೋಟಿ ಮಾಡ್ಯಾರ ಸಿದ್ಧರು. ಅಂಥವು ಕೇಳ್ರಿ. ಅಂಥವು ಕೇಳಿದ್ರ ಬತ್ತು ಹೇಳ್ತೇವಿ, ಬರ್ಲಿಲ್ಲ ಅಂದ್ರೆ ಇದು ನಮಗ್ ಗೊತ್ತಿಲ್ಲಪ್ಪ ಅಂತಲೂ ಹೇಳಿ ಹೋಗ್ತೇವೆ. ಯಾನ ನಮ್ಮ ಅಪ್ಪನ ಗಂಟು ಹೋಗುದಿಲ್ಲ. ಇಲ್ಲ ಅಭಿಮಾನ ಸೋಣ ಮುಕ್ತಿ ರೋಕಡ. ತುಕಾರಾಮ್ ಮಹಾರಾಜರು ಹೇಳಿದ, ಸಂತರು ಹೇಳಿದ ಮಾತು. ಅದಕ್ಕೆ ಆ ರೀತಿ ಮಾಡ್ಕೋತ ಹೋಗುನು. ನೀವು ಈ ಮುಂದಿನ ಸಂಧಿಗೆ ಟೈಮ್ 3:30-4 ಆಗ್ಯದ. ಉತ್ತಾರಿ ಕೂಡ್ರಿ. ನೀವು ಧರ್ಮದಲ್ಲಿ ಒಂದೇ ನಡೆದವರು. ಭೀಮಗ ಹೊಡಿವಾಗೂ ತಪ್ಪ ಮಾಡಿರಿ, ಹೌದಲ್ಲ? ತಪ್ಪ ಮಾಡಿರಿ. ಹೌದು. ಇನ್ನು ನಿಮ್ಗೆ 1000 ತಪ್ಪುಗಳದಾವ. ಆ ತಪ್ಪುಗಳು ಒಂದೊಂದು ಹಾಗೆ ಆ ವಿಚಾರ ಮಾಡ್ಕೋತ ಹೋಗುನು. ಅದಕ್ಕೆ ನೀವು ಮುಂದಿನ ಉತ್ತಾರಿ ತಂದ್ರಿ ನಾವು ಕೊಡ್ತೇವೆ. ಇಲ್ಲಂದ್ರೆ ನೀವು ಏನೋ ನನ್ನ ಜೋಡಿ 10 ವರ್ಷ ಹಾಡಿದ್ರು ನಿಮ್ಗೆ ನಂದು ಯಾವಾಗಲ್ಲ ಕೌರವ್ರ ಪಾರ್ಟಿನೇ.
ನಾ ಕುಡುದೇ ಇಲ್ಲ. ಹಾ. ನಂದು ಕೌರವ್ರ ಪಾರ್ಟಿನೇ ನಾ ಕುಡುದಿಲ್ಲ. ಒಂದು ಕಡೆ ಕಲಿ ಹಚ್ಕೊಳ್ಳಾರ್ದೆ ಬದುಕಿದೆ ಮಗನ, ಯಾಕೆ ಕುಡುದಿಲ್ಲ ತೇರಿ ಮಗ ನಂಗೆ ಹೇಳಿದ್ ಕೇಳ್ರಿ. ಹಾ ಕಲಿ ಹಚ್ಕೊಳ್ಳಾರ್ದೆ ಮತ್ತು ಒಂದು ಅರ್ಧ ಕಲಿ ಹತ್ತಿದ್ರೆ ನೀವು ಬೇಡದಕ್ಕೆ ಯೋಗ್ಯರಿಲ್ಲ. ಹಾ ಬೇಡ್ಬೇಡ್ರಿ. ನಾ ಕುಡುದಿಲ್ಲ. ನೋಡ್ರಪ್ಪ 4 ಮಂದಿ ಹಿರಿಯರಿಗೆ ಕರ್ಕೊಂಡು ಏನ್ ಸರ್ ಕಲಿ ಹಚ್ಕೊಳ್ಳಾರ್ದೆ ಕೇಳ್ರಿ ಸರ್ ಕಡೆ ಬರ್ರಿ ಚೂಕ ಅನ್ನುವಂತ ಮಾತನ್ನು ಹೇಳಿ ಹಾ. ಇನ್ನು ಒಂದು ಸಣ್ಣ 4 ನುಡಿ ಖ್ಯಾಲಿ ಹಾಡಿ ಹಾ. ಧರ್ಮದ ಕೆಲಸ ಯಾರ್ಯಾರ ಮಾಡ್ಯಾರ, ಸಂತರು, ಶರಣರು, ದಾಸರು, ಸಿದ್ಧರು ಇವರೆಲ್ಲ ಧರ್ಮದ ಕೆಲಸ ಮಾಡ್ಕೊತ ಬಂದಾರ. ಅದಕ್ಕೆ ಇವರು ಗುಡಿ ಕಟ್ಟಿ ಪೂಜೆ ಹಾಕಾವ. ಹೌದು. ಗುಡಿ ಕಟ್ಟಿ ಪೂಜೆ ಆಗ್ಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ, ಏ ಗೊತ್ತಾಯ್ತಿಲ್ಲ? ಹೌದಲ್ರಿಪ್ಪ. ಪೂಜೆಗೊಳ್ತಾರ 3 ಹೊತ್ತು ಹಸಿ ಪತ್ರಿ ಬಿಸಿ ಬಾಣ ಹಾ. ನೆಲವೊಂದು ಗಂಗೆ ಇರುವವರೆಗೂ ನಡೆದಾವಂದ್ರೆ ಇವು ಸಾಮಾನ್ಯ ಅಲ್ಲ. ಇಲ್ಲ, ಅವ್ನ ಇಲ್ಲ. ಸನಿ ಹೋಗ್ಲಿಕ್ಕೆ ನಾವು ಯೋಗ್ಯರಲ್ಲ, ಅಲ್ಲ ಮಾಡುದಿಲ್ಲ ಹಾ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ಪಾಳ್ಯಕ್ಕೆ ಚಲೋ ಮಾತ ಎಲ್ಲರೇ ನಿಮ್ಗೆ ಮಾಡಿತ್ತು ಇಂತಲ್ಲಿ ಹಿಂಗೆ ಆಗ್ಯದ್ರಿ ಸರ್ ಅಂತ ಕೇಳ್ರಿ. ಬತ್ತು ಅಂದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಇನ್ನು ಒಂದು ಖ್ಯಾಲಿ ಹಾಡಿ ಇಲ್ಲೊಬ್ರು ಯಾರೋ 200 ರೂಪಾಯಿ ಕೊಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಒಂದು ಹಾಡ ಹಾಡ್ರಂದ್ರು. ದಯವಿಟ್ಟು ನಾ ಯಾವುದೇ ರಾಜಕಾರಣಿಗಳ ಬಗ್ಗೆ ಮಾಡಿಲ್ಲ, ಅಭಿಮಾನದ ನನಗೆ ಸಾಕಾಗಷ್ಟು ಅಭಿಮಾನದ ಅವ್ರ ಬಗ್ಗೆ. ಆದರೂ ಆ ಕೆಲಸ ನಾವು ಮಾಡಿಲ್ಲ. ಸುಮ್ಮನೆ ನಿಮಗೆ ಸುಳ್ಳು ಹೇಳಿ ನಾ ಮಾಡಿನ್ರಿ, ನನಗೆ ಹಾಡ್ಲಿಕ್ಕೆ ಬರಂಗಿಲ್ರಿ, ಆ ಹುಡುಗ ಹಾಡಿಲ್ರಿ, ಇದು ಸುಳ್ಳು ಹೇಳಿ ಹೋಗುದಿಲ್ಲ. ಅದಕ್ಕೆ ಮುಂದೆ ಮಾಡ್ಕೋತ ಹೋಗುನು ಅಂತ ಹೇಳಿ ಇನ್ನು ಒಂದು ಎಲ್ಲಿ ಇದೇ ಚಕ್ಕಪ್ಪ ಮಾಳಪ್ಪ